ಮೊದಲೇ ಇನಿ ನಮ್ಮ ಎದುರೆಲ್ಲರೇ ಸನಾತನ ಧರ್ಮದ ಪ್ರತಿಪಾದಕೆ ನಮ್ಮ ಹಿಂದೂ ಸಮಾಜದ ಒಂಜಿ ಸ್ವಾಮೀಜಿ ಬಂಡಲ ಮಮಲ ಸ್ವಾಮೀಜಿ ಬಂಡ ತಪ್ಪ ಒಂದು ನಮ್ಮೊಟ್ಟಿಗೆ ಉಳ್ಳೇರಿ ಶ್ರೀ 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 ಡಾಕ್ಟರ್ ಸಂತೋಷ್ ಗುರೂಜಿ ಬಾರ್ಕೂರ್ ಮಹಾಸಂಸ್ಥಾನ ನೇತ ಭಾರ್ಗವ ನೇತ ಸಂಸ್ಥಾಪಕಿ ಓವೇ ಒಂಜಿ ಲೇಸನು ಶುರು ಮಲ್ಪಣ್ಣ ವಿಘ್ನ ನಿವಾರಕ ಮಹಾಗಣಪತಿ ಸರ್ವದೈವ ದೇವರ ನಮ್ಮ ಮತದುಳ್ಳೇರಿ ನಮ್ಮ ಸ್ವಾಮೀಜಿ ಪರಮ ಪೂಜ್ಯ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಸಂತೋಷ್ ಗುರೂಜಿ, ನಮ್ಮ UAE ಬಣ್ಸದ ಅಧ್ಯಕ್ಷರು ಪ್ರವೀಣ್ ಕುಮಾರ್ ಶೆಟ್ರೆ, ಮೊದಲ ದಿನ ಪೂರ ಕನ್ನಡ ತುಳು ಅಭಿಮಾನಿಗಳೇ ನಮಸ್ಕಾರ ಕೊಡರ. ಬಾರಿ ಒಂಜಿ ಮಲ್ಲ ಕೆಲಸ ಮಲ್ದಿನ ಸಂಸ್ಥಾನ ಬಾರ್ಕೂರು ಮಹಾಸಂಸ್ಥಾನ ನಿಗಲೆ ಮಾತ ಗೊತ್ತು ಪರೆಯವು. ಬಾರ್ಕೂರು ಮಹಾಸಂಸ್ಥಾನ ಪಂಡ ಬ್ರಹ್ಮವರೋಡು ಬಾರಿ ಪುದರ್ಪೋಯಿನ ಸಂಸ್ಥಾನವು ಅವರು ಬರೆದರು ಶ್ರೀ 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 ವಿದ್ಯಾ ವಾಚಸ್ಪತಿ ಎಂದು ಬರೆದರು. ವಿದ್ಯಾ ವಾಚಸ್ಪತಿ ಪಂಡ ನಮ್ಮ ಊರುಡು ಬಜಿ ಒಂದು 4 ಜನಕ್ಕೆ ತಿಳಿ 4 ಜನಕ್ಕೂ ವಿದ್ಯಾ ವಾಚಸ್ಪತಿ ನಮ್ಮ ಅರಳು ಮಲ್ಲಿಗೆ ಪಾರ್ಥಸಾರಥಿ, ಬನ್ನಂಜೆ ಗೋವಿಂದಾಚಾರ್ಯ, ಪ್ರತಾಪದಾನಿ ಗಣೇಶಿ. ಅವತ್ತಂದ ನಮ್ಮ ಸ್ವಾಮಿಗಳು ಮೇರೆ ಡಾಕ್ಟರ್ ಸಂತೋಷ್ ಗುರೂಜಿಗೆ ವಿದ್ಯಾ ವಾಚಸ್ಪತಿ ಪಂಪಿನ ಬಿರುದು ತೆಗೆದೀನಿ. ಆ 3 ಜನಲ ಬ್ರಾಹ್ಮಣರು ಬ್ರಾಹ್ಮಣೇತರವಾದ ತೆಗೆದೀನಿ. ನಮ್ಮ ವಿಶ್ವಗುರು ವಿಶ್ವಸ್ವಾಮಿ ಮೇರೆ ವಿಶ್ವಭಾರತಿ ಡಾಕ್ಟರ್ ಸಂತೋಷ್ ಅವತ್ತಂದ ಈ ವಿದ್ಯಾ ವಾಚಸ್ಪತಿ ಮೇರೆಗೆ 5 ಸರಿ ತೆಗೆದನು. 5 ಸರಿ ವಿದ್ಯಾ ವಾಚಸ್ಪತಿ ಮೇರೆ ಕೊಡ್ತಾರೆ. ಅಂಜದ ಕುಡಂಜಿ ಮಲ್ಲ ಚಪ್ಪಾಳೆ ನಮ್ಮ ಸ್ವಾಮೀಜಿ ಆಯುರ್ವೇದಕ್ಕೆ ಕೊಡ್ತಿನ ಒಂಜಿ ಉತ್ತೇಜನ ಬೇತ ವಾ ಸ್ವಾಮಿಲ್ಲ ವಾ ಕಡೆಟ್ಲ ಏನು ಕೇಂದ್ರ ಬಜಿ ಲೇಖನಗ ಸಾಧಾರಣ 13 ಲಕ್ಷ ಜೋಕ್ಲೆಗಾರು ಆಯುರ್ವೇದಿಕ ಮರ್ದು ಕೊಡ್ದು ಆ ಆಟಿಸಮ್ ಇಂಗ್ಲಿಷ್ ಆಟಿಸಮ್ ಬಂದ್ಬಿಡುತ್ತೆ. ಅಂಚೆ ಬಾಯಿ ಬರೋದನ್ನ ಜೋಕ್ಲೆಗೆ ಬಾಯಿ ಬರ್ಪದಾರೆ ಕೆಲವು ಜನಕ್ಕೆ ಅಂಚಿನ ಒಂದು ಎಡ್ಡೆ ಕೆಲಸ ಆರು ಮಲ್ಪದಾರೆ. ಇನಿಕಿಲ ಮತ್ತೊಂದು ಮಸ್ತ್ ಜನ ಆರ್ನ ಸಂಸ್ಥಾನಕ್ಕೆ ಬರ್ತದ ಐಕ್ ಆಟಿಸಮ್ ಪನ್ಪಿನ ಸೀಕ್ ಅವನ ಇಂಚ ಎಂಡ್ ಮಲ್ಪೊಲಿ ಪನ್ಪಿನ ಒಂಜಿ ವಿಷಯಗಳು ಮಸ್ತ್ ಜನ ಡಿಸ್ಕಸ್ ಮತ್ತೊಂದು ಇಂಚಿನ ಮುಂದೊಂದು ನಾನು ಎಕ್ಸಾಂಪಲ್ ಕೊನೆ ಆಯುರ್ವೇದಿಕ್ ಮರ್ದಡ್ ಅವನ ಇಂಚ ಗುಣಮಲ್ ಪುನಃ ಪನ್ಪಿನ ಒಂಜಿ ಎಕ್ಸಾಂಪಲ್ ನಿಗಲಿ ಕೊಡ್ನಿ. ಅಂಚಿನ ಅನೇಕ ರೋಗ ರುಜಿನ ಆರು ನಿವಾರಣೆ ಮಂದಿನ ಶಕ್ತಿ ನಮ್ಮ ಸ್ವಾಮಿದ ಒಂದು ಬಂದ್ರೆ ಬಾರಿ ಖುಷಿಯಾಪಡು. ಆ ಸ್ವಾಮಿಲೆ ನಮಗ ಆಧಾರ ಪೂರ್ವಕವಾದ UAE ಬಣ್ಸದ ಪರವಾದ ಯಾನ ನಿಗಲ ಮಾತ ಪರವಾದ ಯಾನ ಸ್ವಾಗತ ತುಂಬು ಮನಸ್ಸಿನ ಸ್ವಾಗತ ಮತ್ತದಲ್ಲೇ. ಅಬುದಾಬಿ ಬಂದಾಗ ಬ್ಯಾಪ್ಸ್ ಹಿಂದೂ ಮಂದಿರ್ ಅಬುದಾಬಿಲಿರುವ ಅಲ್ಲಿಗೆ ಭೇಟಿಯಾಗಿದ್ರು ಅವರು. ಅಲ್ಲಿ ಅವರಿಗೆ ಇಷ್ಟು ಗೌರವ ಕೊಟ್ಟರು. ಅಲ್ಲಿ ಬ್ರಹ್ಮವಿಹಾರಿ ಸದ್ಗುರು ಬ್ರಹ್ಮವಿಹಾರಿ ಅಲ್ಲಿಯ ಮುಖ್ಯಸ್ಥರು ಅವರು ಇವರನ್ನು ಕರೆದು ಹಾಲಾರ್ಪಣೆ ಮಾಡಿ ತುಂಬಾ ಒಂದು ಗೌರವವನ್ನು ಕೊಟ್ಟರು. ಅದು ಅವರಿಗೆ ಮಾತ್ರ ಅಸಲು ಗೌರವ ಅಲ್ಲ, ನಮ್ಮ ಕನ್ನಡಿಗರಿಗೆ ಸಿಗುವ ಗೌರವ ಅಂತೇಳಿ ನಾನು ಭಾವಿಸ್ತೇನೆ. ನಿಗಲ ಮಾತನ್ನ ಪರವಾದ ಪ್ರೇಮ ಕುಮಾರ್ ಶೆಟ್ಟರನ್ನು ದಿವ್ಯ ಹತ್ತೋಡು ಅದೇ ತುಳಸಿ ನಾರದ ಹಾರಾಟನೆ ಸನ್ಮಾನ ಪತ್ರವನ್ನು ಕೊರಡುವುದು ಏನಂದಿಲ್ಲ. ಎಲ್ಲರಿಗೆ ನಮಸ್ಕಾರ. UAE ಬಣ್ಸ್ ಮತ್ತು ಅರಬ್ ಸಂಯುಕ್ತ ಸಂಸ್ಥಾನದಲ್ಲಿ ನೆಲೆಸಿರುವ ಕರ್ನಾಟಕ ಪರ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಹಾಗೂ ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ನ ಸಹಯೋಗದೊಂದಿಗೆ ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಆಯೋಜಿಸಿದ್ದೇವೆ. ಸಂಸ್ಕೃತಿ ವೈಭವ. ಈ ಸಂಸ್ಕೃತಿ ವೈಭವಕ್ಕೆ ನಮ್ಮ ನಾಡಿನ ಸನಾತನ ಧರ್ಮದ ಧರ್ಮಗುರುಗಳಾದಂಥ ಶ್ರೀ 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 ಡಾಕ್ಟರ್ ವಿದ್ಯಾ ವಾಚಸ್ಪತಿ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು ಇವತ್ತು ಈ ನಾಡಿಗೆ ಬಂದಿದ್ದಾರೆ. ಅದರಲ್ಲೂ ಕೂಡ ಈ ನಮ್ಮ ಫಾರ್ಚೂನ್ ಪ್ಲಾಜಾದ ಸಭಾಂಗಣಕ್ಕೆ ಇದು ಅವರು 2ನೇ ಬಾರಿ ಬರ್ತಿರೋದು. ಈ ಮೊದಲು 2016ರಲ್ಲಿ ಬಂದು ಇದೇ ವೇದಿಕೆಯಲ್ಲಿ ಅವತ್ತು ಸಹ ಅವರು ನಮಗೆ ಪ್ರವಚನ ನೀಡಿ ಆಶೀರ್ವಚನ ನೀಡಿ ಹೋಗಿದ್ದರು. ಈಗ ಮತ್ತೊಮ್ಮೆ ಅವರನ್ನು ನಮಗೆ ನೋಡುವ, ಅವರ ಪ್ರವಚನವನ್ನು ಆಲಿಸುವ ಸೌಭಾಗ್ಯ ನಮಗೆ ಸಿಕ್ಕಿದೆ. ಶ್ರೀ ಬಾರ್ಕೂರ್ ಮಹಾಸಂಸ್ಥಾನ ಭಾರ್ಗವ ಬೀಡು ಬಾರ್ಕೂರ್ ಇದರ ಪೀಠಾಧಿಪತಿಗಳು ಹಾಗೂ ಬೆಂಗಳೂರು ಆಯುರ್ ಆಶ್ರಮ ಮತ್ತು ವೇದಿಕ್ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ
ಜನಮಾನಸದಲ್ಲಿ ಪರಮ ಪೂಜ್ಯ ಸ್ಥಾನವನ್ನು ಪಡೆದಿರುವ ತಾವು UAE ಬಂಡ್ಸ್ ಮತ್ತು ಕರ್ನಾಟಕ ಪರ ಸಂಘಟನೆಗಳ ಆಶಯದಲ್ಲಿ 8ನೇ ತಾರೀಕಿನಂದು ದುಬೈ ಫಾರ್ಚೂನ್ ಪ್ಲಾಜಾ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಸಂಸ್ಕೃತಿ ವೈಭವ ಕಾರ್ಯಕ್ರಮದಲ್ಲಿ ತುಳುನಾಡ ಸಂಸ್ಕೃತಿಯ ಅನಾವರಣ ಉಪನ್ಯಾಸವನ್ನು ನೀಡುವ ಈ ಶುಭ ಸಂದರ್ಭದಲ್ಲಿ UAEಯಲ್ಲಿ ನೆಲೆಸಿರುವ ಸಮಸ್ತ ಅನಿವಾಸಿ ಬಂಟ ಬಾಂಧವರು ಮತ್ತು UAEಯಲ್ಲಿ ನೆಲೆಸಿರುವ ಅನಿವಾಸಿ ಕನ್ನಡಿಗರು ಹಾಗೂ ಕರ್ನಾಟಕ ಪರ ಸಂಘಟನೆಗಳ ಸರ್ವ ಸದಸ್ಯರ ಪರವಾಗಿ ತಮ್ಮನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲು ನಾವು ಆಶಿಸುತ್ತೇವೆ. ತುಳುನಾಡ ಸಂಸ್ಕೃತಿಯ ಅನಾವರಣ ಉಪನ್ಯಾಸ ದಿನಾಂಕ 8 ಫೆಬ್ರವರಿ 2026 ಫಾರ್ಚೂನ್ ಪ್ಲಾಜಾ ಹೋಟೆಲ್ ಅಲ್ ಗಿಜೈಸ್ ದುಬೈ. ಅಭಿಮಾನಿಗಳು ಬಂದು ಫಲಪುಷ್ಪ ಅಥವಾ ಹಣ್ಣು ಹಂಪಲು ನೀಡುತ್ತಿದ್ದರೆ ದಯವಿಟ್ಟು ವೈಸ್ ಪ್ರೆಸಿಡೆಂಟ್ ಭಗವೀರ್ ಸಂಘ ದುಬೈ. ಶ್ರೀ 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 ಡಾಕ್ಟರ್ ವಿದ್ಯಾ ವಚಸ್ಪತಿ ಸಂತೋಷ್ ಗುರೂಜಿಯವರ ಪಾದಾರವಿಂದಕ್ಕೆ ವಂದಿಸುತ್ತಾ ವೇದಿಕೆಯಲ್ಲಿರುವ ಶ್ರೋತಮಂಡನಿಗೆ ಆಶೀರ್ವಾದದೊಂದಿಗೆ ಬಂದಿರುವಂಥ UAE ಬಂಟರ ಹಾಗೂ UAEಯಲ್ಲಿ ನೆಲೆಸುವಂಥ ಎಲ್ಲ ನಮ್ಮ ವಸುದೇವ ಕುಟುಂಬ ನಮ್ಮ ನಂಬಿದಂಥ ಸ್ವಾಮೀಜಿಯವರ ಈ ಒಂದು ಸಂಸ್ಕೃತಿ ವೈಭವವನ್ನು ಕೇಳಿ ಬಂದಂಥ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾಗಿಯೂ ಹಾಗೂ UAE ಬಂಟರ ಸಂಘದ ಪರವಾಗಿಯೂ ಸ್ವಾಮೀಜಿಯವರ ಪರವಾಗಿಯೂ ನಿಮಗೆಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ರಾಜೇಶ್ ಕುತ್ತರ್ ಈಗಲೇ ಮಾತಾಡಿದ್ರು. ನಮ್ಮ UAE ಒಂಥರ ಹಿಂದುತ್ವ ಅಂತ ಬಂದ ಕೂಡಲೇ ಎಲ್ಲಕ್ಕಿಂತ ಮೊದಲೇ ಬರೋದು ನಮ್ಮ ರಾಜೇಶ್ ಕುತ್ತರ್. ರಾಜರೇಶ್ವರ ಭಜನಾ ಮಂಡಳಿಯನ್ನು ಮಾಡಿಕೊಂಡು ಇಲ್ಲಿ ಧರ್ಮಾರ್ಥವಾಗಿ ಹಲವಾರು ಮನೆ ಅಥವಾ ಸಂಘ ಸಂಸ್ಥೆಗಳಿಗೆ ಭಜನೆ ಪ್ರೋಗ್ರಾಮ್ ಮಾಡಿಕೊಂಡು 20 ವರ್ಷವನ್ನು ಮೊನ್ನೆ ಮುಗಿಸಿದ್ರು. ನೀವು ಎಣಿಸ್ಬೋದು, ನೀವೆಲ್ಲರಿಗೂ ಗೊತ್ತಿದೆ. ನನಗೆ ಅತ್ಯಂತ ಹತ್ತಿರದವರನ್ನು ಸ್ವಾಮೀಜಿ ಅಂತ ಸಂತೋಷ್ ಗುರೂಜಿ ನನಗೆ ಬಹಳ ಅತ್ಯಂತ ಆತ್ಮೀಯರು. ಈ ಹಾಲಲ್ಲಿ ನೀವು 2016ಕ್ಕೆ ಬಂದಿದ್ದೀರಿ. ನಮ್ಮ ಬಾರ್ಕೂರು ಬೇಡನ್ನು ಮಾಡಲಿಕ್ಕೆ ದೇಶದಲ್ಲಿ ಬಂದಾಗ UAEಯಲ್ಲಿ ನಾನೇ ಜವಾಬ್ದಾರಿ ತೆಗೆದುಕೊಂಡು ನನ್ನೊಟ್ಟಿಗೆ ದಿನೇಶ್ ಇರ್ಬೋದು, ಸರತಮ್ಮಣ್ಣ ಇರ್ಬೋದು, ಎಲ್ಲರೂ ಸೇರಿಕೊಂಡು ನಾವೆಲ್ಲ ಕಿಂಚಿತ್ ಸಹಾಯವನ್ನು ಕೂಡ ಮಾಡಿದ್ದೇವೆ ಬಾರ್ಕೂರು ಸಂಸ್ಥಾನ ಮಾಡಲಿಕ್ಕೆ. ನನ್ನಿಂದ ನಡೆಯಲು ಸೇವೆಯನ್ನು ಮಾಡಿ ನಾನು ಬೇರೆ ಬೇರೆ ದೇಶಗಳಿಂದ ನನ್ನ ಸ್ನೇಹಿತರನ್ನು ಕೂಡ ಆ ಸಂಸ್ಥಾನಕ್ಕೆ ನಾನು ಹತ್ತಿರವಾಗಿದ್ದೆ. ಸ್ವಾಮೀಜಿಯವರು ಯಾವುದೇ ಒಂದು ಅವ್ರ ಬಗ್ಗೆ ನೀವು ಹೇಳಬೇಕಂತಿದ್ರೆ ಒಂದೇ ವಿಷಯ, ಆಯುರ್ವೇದ ಇರ್ಬೋದು ಅಥವಾ ಈ ಒಂದು ನಮ್ಮ ಧಾರ್ಮಿಕ ಅಥವಾ ಈ ಹಿಂದೂ ಸನಾತನ ಧರ್ಮದೊಂದಿಗೆ ಇಂಗ್ಲೀಷಿನ ಒಂದು ನಾಲೆಜ್ ಇರುವಂಥ ಒಂದು ಅದರಲ್ಲಿ ಕೂಡ ಬ್ರಾಹ್ಮಣೇತರ ಸ್ವಾಮೀಜಿ ಅಂತ ಹೇಳಿ ಕರ್ನಾಟಕದಲ್ಲಿ ಒಬ್ಬರು ಸಂತೋಷ್ ಗುರೂಜಿ ಮಾತ್ರ. ಅವರು ಸೈಂಟಿಫಿಕ್ ರೀಸನ್ ಎಲ್ಲೂ ಮಾತಾಡೋದಿಲ್ಲ. ಯಾವುದೇ ಒಂದು ನಿಮ್ಮ ಉಡುಪಿ ಇರಲಿ ಅಥವಾ ಹುಬ್ಬಳ್ಳಿ ಇರಲಿ ಮತ್ತೊಂದು ಕಡೆ ಯಾವುದೇ ಒಂದು ಕೂಡ ಬ್ರಾಹ್ಮಣ ಸ್ವಾಮೀಜಿಗಳು ಕೂಡ ಅವರ ಮಾತಿಗೋಸ್ಕರ ಸರಸ್ವತಿ ದೇವರ ಒಂದು ಅವರಿಗೆ ಒಳ್ಳೆಯ ಕೃಪೆ ಇದೆ. ಅದರ ಪರವಾಗಿ ನಾನು ಸ್ವಾಗತಿಸುತ್ತಾ ಅವಕಾಶ ನನಗೆ ಕೊಟ್ಟಂಥ ದೇವರು ಕಲಿಸಿಕೊಟ್ಟಂಥ ನಿಮಗೂ ಎಲ್ಲರಿಗೂ ಕೂಡ ವಂದಿಸ್ತಾ ನನ್ನ ನಾನು ಮುಗಿಸ್ತೇನೆ. ಜೈ ಹಿಂದ್. ಸ್ವಾಮೀಜಿಯವರ ಮಾತಿಗೆ ಕಿವಿಯಾಗುವಂತಹ ಸಮಯ. ಪಂಚರತ್ನಾಖ್ಯ ವೇದದ್ಯ ನಿತ್ಯ ಶುದ್ಧ ಪಠನರ್ಹ ತಸ್ಯ ಪ್ರಸನ್ನೋ ಭಗವಾನ್ ಶಾಸ್ತ್ರೀಯ ವಸ್ತಿ ಮಾನಸ. ಇವತ್ತು 10 ವರ್ಷಗಳ ನಂತರ ಈ ವೇದಿಕೆಯಲ್ಲಿ ಮಾತಾಡತಕ್ಕಂಥ ಒಂದು ಸಮಯ ಬಂದಿದೆ. ಇಷ್ಟು ಚಂದದ ಕಾರ್ಯಕ್ರಮ ಮಾಡಿದ್ರಿ ಅಂದರೆ ನನಗೆ ನಿಜವಾಗ್ಲೂ ಮನಸ್ಸು ತುಂಬಿ ಬಂತು. ಕರ್ನಾಟಕದ ಜನ ಅಷ್ಟು ಪ್ರೀತಿಸ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಅಷ್ಟು ಚಂದ ಇವತ್ತಿಗೂ ಪ್ರೀತಿಸ್ತಾ ಇದ್ದಾರೆ. ಎಲ್ಲ ಯಾವುದೇ ಊರಿಗೆ ಹೋಗಿ ಪ್ರವೀಣ್ ಅವರು ಹೇಳಿದ ಹಾಗೆ ಅಷ್ಟು ನನ್ನನ್ನು ಆತಿಥ್ಯವನ್ನು ಆ ಜನ ಮಾಡ್ತಾರೆ. ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಘನತೆಯ ಒಂದು ಗೌರವಾರ್ಥ ಸೆಕ್ಯೂರಿಟಿ ಎಲ್ಲ ರಾಜ್ಯದಲ್ಲಿ ಎಲ್ಲಿ ಹೋದರೂ ಕೂಡ ಆಯಾ ರಾಜ್ಯಕ್ಕೆ ಮೆಸೇಜನ್ನು ಕೊಡೋದ್ರ ಮುಖಾಂತರ ಆ ವ್ಯವಸ್ಥೆಯನ್ನು ಶೃಂಗೇರಿ ಸ್ವಾಮಿಗಳಿಗೆ, ನಮಗೆ ಆದಿಚುಂಚನಗಿರಿ ರವಿಶಂಕರ್ ಗುರೂಜಿ ಈ 5-6 ಸ್ವಾಮಿಗಳಿಗೆ ಮಾತ್ರ ಅದು ಸಿಕ್ಕುವುದರೊಳಗೆ ನಮಗೆ ಹಿಂದೆ ಯಾವ ಬಲ ಇಲ್ಲದಿದ್ರೂ ಕೂಡ ದೈವ ಬಲದಿಂದ ನನಗೆ ಅದು ಸಿಕ್ಕಿದೆ. ಕಾಶಿಗೆ ಹೋದಾಗಲೂ ಕೂಡ ಅದೇ ವ್ಯವಸ್ಥೆ. ಕಾಶಿಯ ಅರಮನೆಗೆ ನನಗೆ ಕರ್ಕೊಂಡು ಹೋಗಿ ಸನ್ಮಾನವನ್ನು ಮಾಡಿದರು. ಅಯೋಧ್ಯೆಗೆ ಹೋದಾಗ ಅಯೋಧ್ಯೆನಲ್ಲಿ ಒಂದು ಅರಮನೆ ಇದೆ, ನೀವೆಲ್ಲ ನೋಡಿದ್ದೀರಲ್ಲೋ ಗೊತ್ತಿಲ್ಲ, ಒಂದು ವ್ಯಾಜ್ಯಗಳು ನಡೀತಾ ಇದೆ.
ಅಯೋಧ್ಯೆಯಲ್ಲಿ ರಾಮನ ಮುಂದೆ ನಿಲ್ಲಿಸಿ ನನ್ನ ಹತ್ರ ಪೂಜೆ ಮಾಡಿಸಿದ್ರು. ಈ ಥರ ಎಲ್ಲ ಕಡೆನೂ ಇದೆ. ನಾನು ದೈವಗಳನ್ನು ನಿಜವಾಗ್ಲೂ ಅಂಥ ನಂಬಿದವನಲ್ಲ. ನಾವು ಔಷಧಿ ಕೊಟ್ಟವರು ಡಾಕ್ಟರ್ಗಳಾಗಿದ್ದರಿಂದ ಈ ಆಡಂಬರದ ಪೂಜೆಗಳನ್ನು ಸ್ವಲ್ಪ ಕಮ್ಮಿ ನಂಬೋದು. ಒಂದು ನಡಾವಳಿ ನಡಿಬೇಕಾದಂಥ ಒಂದು ಸಂದರ್ಭ, ಬಾರ್ಕೂರಿನಲ್ಲಿ ಆ ನಡಾವಳಿ ನಡೆಯುವಾಗ ಅವರಿನಿಂದ ಹುಟ್ಟಿ ಅಂತ 9 ದೈವಗಳಿದ್ದಾವೆ. ಎಲ್ಲವೂ ರಾಜನ ದೈವಗಳು. ಮಲ್ಲಂದಾಯ, ಮಾರಂದಾಯ, ಜಾರಂದಾಯ, ಕೊಡಿಮಣಿತಾಯ, ಕುಕ್ಕಿನಂದಾಯ, ದುಗ್ಗಾಲಾಯ, ಮಗರಂದಾಯ, ಜುಮಾದಿ ಅಂತ ನೀವೆಲ್ಲ ಕೇಳಿರೋ ದೈವಗಳು. ಇವೆಲ್ಲ ಬಾರ್ಕೂರಿನಲ್ಲಿ ಹುಟ್ಟಿ ಹೋದ ದೈವಗಳು. ಭೂತಾಳ ಪಾಂಡ್ಯನ 600 ವರ್ಷದ ನಂತರ ಅವನ ಮೊಮ್ಮಕ್ಕಳು ಮರಿಮೊಮ್ಮಕ್ಕಳಾದಂಥ ರಾಜಕುಮಾರರುಗಳು ದೈವಗಳಾಗಿತ್ತು. ಅದು ಕಳೆದ ನಡಾವಳಿ ನಡೆಸುವಾಗ ನನಗೆ ಅಷ್ಟು ದೈವಗಳ ನಡಾವಳಿ ನಡೆಸುವ ಶಕ್ತಿ ಸತ್ಯವಾಗಲೂ ಇರಲಿಲ್ಲ. ಈಗ 2 ವರ್ಷದ ಹಿಂದೆ ಅಷ್ಟು ನಡಾವಳಿ ನಡೆಸಬೇಕು ಅಂದರೆ ನಿಮ್ಗೆ ಗೊತ್ತೊಂದು 20 ಲಕ್ಷನಾದರೂ ಬೇಕು. ಒಂದು ಶಾಸ್ತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಡೆಸಿದೆ. ಜಾರಂದಾಯನ ಮತ್ತು ಈ ಪಂಜುರ್ಲಿ ಈ ದೈವಗಳನ್ನು ಒಂದು 5 ದೈವಗಳನ್ನು ನಡೆಸಿದೆ. ಜಾರಂದಾಯ ದೈವದ ಸಾಧಾರಣ 1.5 ಗಂಟೆ ಅಷ್ಟೊತ್ತಿಗೆ ಅತೀವವಾಗಿರ್ತಕ್ಕಂಥ ಒಂದು ಆವೇಶ ಆಯಿತು. ನಾವು ಸಿಂಹಾಸನದಲ್ಲಿ ಕುಳಿತಿದ್ವಿ. ಹತ್ತಿರದಲ್ಲಿ ಬಂದು ಪಟ್ಟದಾರೇ ಅಂತ ಕರೀತು. ನಾನು ಮಾಮೂಲಿ ರಿವಾಜ್ ಅಲ್ವಾ ಕರೆಯೋದು ಅಂಥೇಳಿ ಎದ್ದು ಕೆಳಗೆ ಬಂದೆ. ನೀವು ಅಲ್ಲೇ ಕುಳಿತುಕೊಳ್ಬೇಕು. ಕುಳಿಸಿದ್ದು ನಾವು 2000 ವರ್ಷಗಳಾಯಿತು ಈ ಸ್ಥಳವನ್ನು ನಾವು ಬಿಟ್ಟು ಹೋಗಿ. ಪುನಃ ನೀವು ಈ ನಮ್ಮ ತವರು ಮನೆಗೆ ನೀವು ತಂದು ಉಂಟು ಮಾಡಿದ್ದೀರಿ. ನನ್ನ ಕುಟುಂಬದವರೇ, ನನ್ನ ಜಾತಿಯವರೇ, ನನ್ನ ವಂಶಸ್ಥರೇ ಛಿದ್ರವಾಗಿ ಬೇರೆ ಕಡೆ ಹೋಗಿದ್ದಾರೆ. ಆದರೆ ನಮಗೆ ಈ ಸ್ಥಾನ ಕೊಟ್ಟಿದ್ದೀರಿ. ಇವತ್ತಿನಿಂದ ಈ ಪಟ್ಟ, ಅದರ ರಕ್ಷಣೆ ನಮ್ಮ ದೈವದು. ತುಳುನಾಡಿನ ದೈವಗಳು ಇನ್ನು ಈ ಸಂಸ್ಥಾನವನ್ನು ಅಭಿವೃದ್ಧಿ ಪಡಿಸೋದ್ರ ಜೊತೆಯಲ್ಲಿ ನಿಮ್ಮನ್ನು ಎತ್ತಿ ಮೇಲೆ ಹಿಡಿತೇವೆ. ಇದು ನಡೆದೇ ಇದ್ದರೆ ಈ ತುಳುನಾಡಿನ ದೈವಗಳು ನಾವು ಸುಳ್ಳು ಅಂತ ತಿಳಿರಿ ಅಂತ ಹೇಳಿಬಿಡ್ತು. ನನಗೆ ಇನ್ನೂ ಕೂಡ ಅನುಮಾನವೇ ಆಗಿತ್ತದು. ಇದು ಪಾತ್ರಿ ಹೇಳ್ತಾನ, ಒಳಗಡೆಯಿಂದ ಹೇಳುತ್ತಾ ಏನು, ಒಟ್ಟೆಲ್ಲ ಸಂವಿಧಾನದಲ್ಲಿ ಆಗಿದೆಯಲ್ಲ ಅಂಥೇಳಿ ಅದನ್ನು ನಂಬಿಕೊಂಡು ಬಂದ. ಬಂಟರ ಸಂಸ್ಕೃತಿ ಹೇಗೆ ಬಂತು, ಎಲ್ಲ ಜೊತೆನಲ್ಲಿ ಹೇಗೆ ಸೇರ್ತಾ ಇದ್ರು, ಯಾಕೆ ಸೇರಿದ್ರು, ನೀವು ಅಡ್ಡ ಎಡೆ ಇಡೋದು ಯಾತಕ್ಕೆ, ಕೈಗೆ ವಂಕಿ ಉಂಗುರ ಹಾಕೋದು ಯಾತಕ್ಕೆ, ನೀವು ಮಲ್ಲಿಗೆ ಹೂ ಮುಡಿಯೋದು ಯಾಕೆ, ಮಲ್ಲಿಗೆ ಹೂವನ್ನು ಕಟ್ ಮಾಡಿ ಮದುವೆನಲ್ಲಿ ಒಂದು ಸಣ್ಣದಾದ ಒಂದು ತುಂಡು ಹಂಚಬೇಕಂತ ಇದೆಯಾ ಇಲ್ಲ ಶಾಸ್ತ್ರ. ಎಷ್ಟೋ ಕಡೆ ನಾವು ತಪ್ಪಿ ನಡೀತಾ ಇದ್ದೇವೆ. ಮದುವೆ ಅಂಥೇಳಿ ಮದರಂಗಿಯನ್ನು ಇಡೋದು ಮುಂಚಿಂದ ಇತ್ತು. ಆದರೆ ಈಗ ಹಳದಿ ಅಂತ ಶುರುವಾಗಿ ಬಂಟರಿಗೆ ವಿರುದ್ಧವಾದ ಸಂಪ್ರದಾಯ ಮಾಡ್ತಾ ಇದ್ದೇವೆ. ಬಂಟರಲ್ಲಿ ಹಳದಿ ಹಚ್ಚೋದು, ಬಂದವರೆಲ್ಲ ಹಳದಿ ಹಚ್ಚಿ ಮೀಸೋದು ಸತ್ತಾಗ ಮಾತ್ರ. ಆದರೆ ಈಗ ಅದು ಮದುಮಗಳಿಗೆ ಹಚ್ಚಿ ಮೀಸೋದಾಗಿದೆ. ಹಾಂ, ಬಂಟರು ಒಂದು ಮಾಡಿದ್ರು ಅಂದರೆ ಮತ್ತು ಬಾಕಿದವರೆಲ್ಲ ಮಾಡೋದೇ. ಬ್ರಾಹ್ಮಣರೊಂದು ನಿಮ್ಗೆ ಫಾಲೋ ಮಾಡೋದಿಲ್ಲ, ಬಾಕಿದವರೆಲ್ಲ ಮಾಡ್ತಾ ಹೋಗೋದು. ಬಂಟರು ಮಾಡಿದಾರಲ್ಲ, ಶೆಟ್ಟರು ಮಾಡಿದ್ದಾರೆ. ಅಲ್ಲಿಗೆ ಹಾಳು ಮಾಡ್ತಿರೋದು ಯಾರು ಅಂತಾಯ್ತು. ಹಾಂ, ಇದು ಎಲ್ಲಿಂದ ಎಲ್ಲಿ ಹೋಗ್ತಿದೆ. 5 ಬಾರಿ ವಿದ್ಯಾವಾಚಸ್ಪತಿಗಳ ಅವಾರ್ಡ್ ಬರೋದು ಅಷ್ಟು ಸುಲಭದ್ದಲ್ಲ. 24 ಶಾಸ್ತ್ರಗಳಲ್ಲಿ ನೀವು ಸ್ಕಾಲರ್ ಆಗಿರಬೇಕು. ಸಂಗೀತ ಕೇಳಿದ್ರೆ ಹೇಳಲಿಕ್ಕೆ ಬರಬೇಕು, ಶಿಲ್ಪಶಾಸ್ತ್ರ ಹೇಳಲಿಕ್ಕೆ ಬರಬೇಕು, ಶಕುನಶಾಸ್ತ್ರ ಹೇಳಲಿಕ್ಕೆ ಬರಬೇಕು, ವಾಸ್ತುಶಾಸ್ತ್ರ ಹೇಳಬೇಕು, ಖಗೋಳಶಾಸ್ತ್ರ ಹೇಳಬೇಕು, ಜ್ಯೋತಿಷ್ಯ ಹೇಳಬೇಕು, ಅಧ್ಯಾತ್ಮಶಾಸ್ತ್ರ ಹೇಳಬೇಕು, ಆಗಮಶಾಸ್ತ್ರ ಹೇಳಬೇಕು, ವೇದಗಳು ಹೇಳಬೇಕು, ಉಪನಿಷತ್ತು ಹೇಳಬೇಕು, ಪುರಾಣ ಹೇಳಬೇಕು, ಮಹಾಭಾರತ ರಾಮಾಯಣ ಹೇಳಬೇಕು. ಇಷ್ಟನ್ನು ಕಲಿತು ಈ ಸಮಾಜದಲ್ಲಿ ಬಂಟರಲ್ಲಿ ಇದನ್ನ ಕಲಿತು ಹೋಗುವಂಥವ್ರು ಬಹಳ ಅಪರೂಪನೇ. ನಾನಂತೂ ಇಲ್ಲಿವರೆಗೆ ನೋಡಿಲ್ಲ. ಇನ್ಯಾರು ಹಿಂದೆ ಇದ್ರೆ ಏನೋ ಗೊತ್ತಿಲ್ಲ. ಅಂತೂ ಬಂಟ್ರಿಗೂ ಸಾಧ್ಯವಾ ಅಂತ ತೋರಿಸ್ಲಿಕ್ಕೋಸ್ಕರ ಪುನಃ ನಾನು ಉಪನಯನ ಆಗಿ ಬ್ರಹ್ಮತ್ವ ಪಡೆದ ಬ್ರಾಹ್ಮಣನಾಗಿ ಬ್ರಹ್ಮಪೀಠದಲ್ಲಿ 2 ಯತಿಗಳಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರು. ಈಗಾಗಲೇ ನೋಡಿದ್ರಿ ನೀವು, ವಿಶ್ವೇಶ ತೀರ್ಥರು ಮತ್ತು ಶೃಂಗೇರಿ ಭಾರತಿ ತೀರ್ಥರು. ಅವರಿಟ್ಟ ಹೆಸರು ವಿಶ್ವ ಸಂತೋಷ ಭಾರತಿ ಅಂತ.
ನೋಡಿ, ಇಷ್ಟು ಶಾಸ್ತ್ರೋಕ್ತವಾಗಿ ಪಟ್ಟ ಏರಿ, ಯಾಕೆಂದರೆ ಈ ಸಮಾಜ ಇಷ್ಟು ಸಾಧನೆ ಮಾಡಿದಂಥ ಸಮಾಜದಲ್ಲಿ ಸನ್ಯಾಸಿಗಳಾಗಬೇಕಾದ್ರೆ ಶಾಸ್ತ್ರದಿಂದಲೇ ಪಟ್ಟ ಏರಬೇಕು. ಸುಮ್ಮನೆ ಅನಾವಶ್ಯಕವಾಗಿ ಬಟ್ಟೆ ಹಾಕ್ಕೊಂಡು ಬಂದಿರತಕ್ಕಂಥ ಸ್ವಾಮಿ ಆಗಿರಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡಿ ಬಂದ ಮೇಲೆ ನನಗೆ ಇಲ್ಲಿ ಬೇರೆ ಎಲ್ಲ ಕಾರ್ಯಕ್ರಮದ ಸ್ವಾಮಿನಾರಾಯಣ ಕಾರ್ಯಕ್ರಮದಲ್ಲೇ ಇದು ದೇವಸ್ಥಾನದಲ್ಲೇ ನಾನು ಪ್ರವಚನ ಮಾಡಿ ಬಂದರೂ ಕೂಡ ಪ್ರವೀಣ್ ಹೋಟೆಲಲ್ಲಿ ಒಂದು ಮಾತಾಡಿದೆ ಅಂದರೆ ಅದೊಂದು ಏನೋ ಒಂದು ನಂದು ಅನ್ನುವಂಥ ಒಂದು ಆ ಪ್ರೀತಿ, ಆ ಭಾವನೆ ಇದ್ದೇ ಅಷ್ಟೆ. ಏನು ಇಲ್ಲಿವರೆಗೆ ಆಗಿದ್ದೀರಿ, ನೀವು ಕೂಡ ಸಂಸ್ಕಾರವನ್ನು ಒಂದಿಷ್ಟು ಕಲಿಯೋದಕ್ಕೋಸ್ಕರ ಗುರುಗಳನ್ನು ಪಡಿಬೇಕು. ಒಂದು ಎಲ್ಲವೂ ಸಹ ದುಡ್ಡು ಮಾಡಿದ್ದೊಂದೇ ಸಂಸ್ಕಾರ ಅಲ್ಲ, ದುಡ್ಡು ಶಾಶ್ವತ ಅಲ್ಲ, ರೂಪ ಶಾಶ್ವತ ಅಲ್ಲ, ಹೆಸರು ಶಾಶ್ವತ ಅಲ್ಲ, ಆಯುಷ್ಯ ಶಾಶ್ವತ ಅಲ್ಲ. ನೀವು ಮಾಡಿದ ಸಾಧನೆ, ನೀವು ಕಲಿತಂಥ ಜ್ಞಾನ ಎರಡೇ ಶಾಶ್ವತ. ವಿತ್ತಂ ಬಂಧುರ್ವಯ ಕರ್ಮಂ ಜ್ಞಾನಂತು ಪಂಚಮಿ. ವಿತ್ತ ಅಂದರೆ ದುಡ್ಡು. ಯಾರಿಗೆ ದುಡ್ಡು ಆಗೋದಿದೆಯಲ್ಲ ಅದು ಲಕ್ಷ್ಮಿ ಒಲಿದ್ರೆ ಮಾತ್ರ ಆಗೋದಂತೆ. ವಿತ್ತಂ ಬಂಧು, ಅಪಾರ ಬಂಧುಗಳನ್ನು ಗಳಿಸೋದು. ದುಡ್ಡಿದ್ದವನೇ ಬಂಧುಗಳನ್ನು ಗಳಿಸ್ಬೇಕಂತಿಲ್ಲ, ಯಾರು ಬೇಕಾದ್ರೂ ಗಳಿಸ್ಬೋದು. ಅತೀ ಕೋಟಿಗಟ್ಟಲೆ ಮಾಡಿದವನೇ ಬಂಧುಗಳನ್ನು ಗಳಿಸ್ಬೇಕಂತಿಲ್ಲ. ಮೂರನೇದು ಬಂಧು ವಯಸ್ಸನ್ನು ಪಡೆಯೋದು ಕೂಡ ಒಂದು ಶ್ರೀಮಂತಿಕೆ. 100 ವರ್ಷ ಬದುಕ್ತೀವಿ ಅಂತಂದರೆ ಅದು ಯಾರಿಗಿದೆ, ಅದು ಕೂಡ ಶ್ರೀಮಂತಿಕೆ. ಕರ್ಮ, ಅಚೀವ್ಮೆಂಟ್, ಮಕ್ಕಳು ಕೂಡ ಏನೋ ಅಚೀವ್ಮೆಂಟ್ ಮಾಡ್ತಾರಂತೆ, ಅದು ಲಾಸ್ಟ್ನೇದು ಜ್ಞಾನ. ಇದು 5 ಯಾರ ಹತ್ರ ಸಿಕ್ಕಿದೆಯೋ ಅವರು ದೈವ ಸಮಾನ ಅಂತೇಳಿ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಗುರುಗಳನ್ನು ನೀವು ಯಾವುದೇ ಗುರುಗಳಿರಲಿ, ನಮ್ಮನ್ನೇ ಪಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ. ಗುರುಗಳು ನಿಮ್ಮಲ್ಲಿಗೆ ಬಂದಿದ್ದಾರೆ, ಗುರುಗಳನ್ನು ನೀವು ಆಧರಿಸಿದ್ರಿ, ಅವರಿಂದ ಏನೋ ತಿಳ್ಕೊಂಡ್ರಿ ಅಂದರೆ ಆ ಜ್ಞಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ನಾನೀಗಾಗಲೇ ಒಂದಿಷ್ಟು ಹೇಳಿದೆ, ನಮ್ಮ ಸಂಸ್ಕಾರಗಳಲ್ಲೇ ಒಂದಿಷ್ಟು ಬದಲಾವಣೆಗಳನ್ನು ನಾವು ತಂದ್ಕೋಬೇಕಾಗಿದೆ. ಕರಾವಳಿಯಲ್ಲಿ ಎಲ್ಲ ಥರದ ಶ್ರೀಮಂತಿಕೆ ಅಂದರೆ ಒಂದು ಸಂಪ್ರದಾಯ ಮತ್ತೊಂದು ಎಲ್ಲ ಇದೆ, ಆದರೆ ಅಷ್ಟೇ ಮೂಢನಂಬಿಕೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಅತೀವವಾಗಿ ಜಾಸ್ತಿ ಆಗ್ತಾ ಇದೆ. ಇನ್ನೊಂದಿಷ್ಟು ದೈವಗಳು ಹುಟ್ಕೊಳ್ತಾ ಇದ್ದಾವೆ. 2000 ಚಿಲ್ಡ್ರನ್ ಈಗ ಅಂದರೆ ಕ್ರಿಸ್ತ ಶಕ 76ರಲ್ಲಿ 5 ದೈವಗಳು ಮಾತ್ರ ಇದ್ದಿದ್ದು. 5 ದೈವಗಳು: ಕುಂಡೋದರ ದೈವ, ಪಂಜುರ್ಲಿ ದೈವ, ನಂದಿಕೇಶ್ವರ ದೈವ ನಂದಿ, ಆಮೇಲೆ ಮೈಸಂದಾಯ ಮತ್ತು ಹಾಯ್ಬಳಿ. ಇಷ್ಟೇ ದೈವ ಇದ್ದಿದ್ದು. ಈ ದೈವಗಳನ್ನು ಆರಾಧನೆ ಮಾಡ್ಕೊಂಡು ಬಂದದ್ದೇ ಈ ಜಯವರ್ಮ ಅನ್ನುವಂಥ ರಾಜ. 365 ದೇವಸ್ಥಾನ ಇದ್ದ ನಾಡು ಬಾರ್ಕೂರು ಒಂದೇ ಅಲ್ಲ. ಬಾರ್ಕೂರಿನಲ್ಲಿ 365 ದೇವಸ್ಥಾನ ಇದ್ದಿದ್ದಲ್ಲ, ಬಾರ್ಕೂರಿನಲ್ಲಿ ಇದ್ದಿದ್ದು 127 ದೇವಸ್ಥಾನ. 365 ದೇವಸ್ಥಾನ ಈ ರಾಜರು ಕಟ್ಟಿದ್ದು ಎಲ್ಲಿಂದ ಅಂದರೆ ಕಾಸರಗೋಡಿನಿಂದ ಹಿಡಿದು ಗೋಕರ್ಣದವರೆಗೆ. ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಕಟ್ಟಿದ್ದು ಕೂಡ ಬಾರ್ಕೂರಿನ ಅರಸರು. ಇವರು ಕ್ರಿಸ್ತ ಶಕ 76ರಲ್ಲಿ ಭೂತಾಳ ಪಾಂಡ್ಯನ ಸಿಂಹಾಸನ ಆದಾಗ ಆ ದೈವ ಹೇಳಿತು, ನಾನಿದ್ದಂಥ ಮರವನ್ನು ನೀನು ಕತ್ತರಿಸಿ ಹಡಗನ ಮಾಡಿದೆ. ಈ ಹಡಗನ ಮಾಡಿದ್ದು ಯಾಕೆ? ನೀವು ದುಬೈಗೆ ಈಗ ಬಂದಿತ್ತು, ಆಗಲೇ ದುಬೈಗೆ ಇವರು ಈ ಸಾಂಬಾರ ಪದಾರ್ಥಗಳನ್ನು ಕಳಿಸ್ಬೇಕು ಅಂತ ಬಾರ್ಕೂರಿನ ಅರಸರು ಹಡಗು ಮಾಡಿದ್ದು. ಸಾಂಬಾರ ಪದಾರ್ಥ ಅಂದರೆ ಈ ಜೀರಿಗೆ ಇದೆಲ್ಲ ಇದೆಯಲ್ಲ, ಅರಿಶಿಣ, ಕಾಳು ಮೆಣಸು, ದಾಲ್ಚಿನ್ನಿ, ಇಂಥವನ್ನೇ ಲವಂಗ ಎಲ್ಲ. ಇವನು ಫ್ಲೋಟಿಂಗ್ ಆಗಲಿಕ್ಕೆ ಕದಂಬ ವೃಕ್ಷ ಭಾಳ ಶ್ರೇಷ್ಠ. ಅದನ್ನು ಕಟ್ ಮಾಡಿ ಅದನ್ನು ಹಡಗು ಮಾಡಿದ. ಅದರೊಳಗಿದ್ದಂಥ ದೈವ ಪ್ರತ್ಯಕ್ಷ ಆಗಿ ನಾನು ಮುಳುಗಿಸ್ತೇನೆ ಅಂತಂದಾಗ ನರಬಲಿ ಕೇಳಿತು. ಇವನಿಗೆ 7 ಜನ ಗಂಡು ಮಕ್ಕಳು. 7 ತನ್ನ ಮಕ್ಕಳನ್ನು ಬಿಟ್ಟು ಬೇರೆಯವ್ರ ಮಕ್ಕಳನ್ನ ಬಲಿ ಕೊಡಲಿಕ್ಕೆ ಆಗಲಿಲ್ಲ, ಕೊಡೋದು ತಪ್ಪಾಗುತ್ತೆ ಅಂತೇಳಿ ಹೆಂಡತಿನ ಕೇಳಿದ. ಆಗ ಈ ಹೆಂಡತಿ ಏನು ಮಾಡಿದ್ಲು, ಮಕ್ಕಳನ್ನೆಲ್ಲ ದೋಣಿನಲ್ಲಿ ಕೂರಿಸ್ಕೊಂಡು ಸೀದಾ ಅಂಕೋಲಕ್ಕೆ ಹೋಗ್ಬಿಟ್ಲು. ರಾತ್ರಿ ಹಿರೇಗುತ್ತಿ ಅಂತ, ಅಂಕೋಲ ಹಿರೇಗುತ್ತಿ ಅಂತ, ಅಲ್ಲಿ ಇವತ್ತು ನಾಡವರಾಗಿ ಅವರೆಲ್ಲ ಬೆಳೆದಿದ್ದಾರೆ. ಈ ರಾಜ ಬೆಳಗ್ಗೆ ನೋಡ್ಬೇಕಾದ್ರೆ ಹೆಂಡತಿಯೂ ಇಲ್ಲ, ಮಕ್ಕಳು ಇಲ್ಲ. ಉದ್ಯಾವರದಲ್ಲಿದ್ದಂತಹ ತನ್ನ ಒಂದೇ ಒಂದು ತಂಗಿ ಸತ್ಯವತಿ ಅಂತ, ಅವಳಿಗಿದ್ದಂಥ ಮಗ ಈ ಜಯವರ್ಮ. ಈ ಜಯವರ್ಮನ್ನೇ ತಂದು ನಮ್ಮ ರಾಜ್ಯ ಹಾಳಾಗಬಾರ್ದು,
ನಮ್ಮ ಮನೆತನ ಹಾಳಾಗಬಾರ್ದು, ಬಲಿ ಕೊಡ್ತೀನಿ ಅಂತ ಬಲಿ ಕೊಡ್ಲಿಕ್ಕೆ ಬಂದ. 16 ವರ್ಷದ ಹುಡುಗ ಜಯವರ್ಮನ ಬಲಿ ಕೊಡಬೇಕಾದ್ರೆ ಆ ದೈವ ಹೇಳ್ತು, ಇನ್ನು ಮೇಲೆ ನಾನು ಬಲಿ ಕೇಳಿದ್ದಲ್ಲ, ಈ ಹುಡುಗನನ್ನೇ ರಾಜನನ್ನಾಗಿ ಮಾಡಬೇಕು. ನಿನ್ನ ಅಳಿಯನೇ ನಿನ್ನನ್ನು ಮರ್ಯಾದೆ ಉಳಿಸಿದ್ರಿಂದ ಇನ್ನು ಮೇಲೆ ಅಳಿಯನಿಗೆ ಅಧಿಕಾರವನ್ನು ಕೊಡಬೇಕು, ಇನ್ನು ಅಳಿಯಕಟ್ಟೇ ಮಾಡಬೇಕು ಅಂಥೇಳಿ ಆ ದೈವ ಇವರಿಗೆ ಆದೇಶ ಕೊಡ್ತು. 16 ಕಟ್ಟಳೆಗಳನ್ನು ಹೇಳಿತು ಭೂತಾಳ ಪಾಂಡ್ಯನಿಗೆ. ಇವತ್ತಿನಿಂದ ಅಳಿಯಕಟ್ಟು ಪ್ರಾರಂಭವಾಗಬೇಕು ಅಂತ ಪ್ರಾರಂಭವಾಯ್ತಲ್ಲ, ಆಮೇಲೆ ನನ್ನನ್ನು ನೀನು ನಂಬ್ಕೋಬೇಕು. ಶಿವನ ಬಂಟನಾದ ನನ್ನನ್ನು, ವಿಷ್ಣು ಬಂಟನಾದಂಥ ಪಂಜುರ್ಲಿಯನ್ನು, ದೇವಿ ಬಂಟನಾದಂಥ ಮೈಸಂದಾಯನನ್ನು ನೀನು ಪೂಜೆ ಮಾಡಬೇಕಾದ್ರಿಂದ ನಿನ್ನನ್ನು ಬಂಟರು ಅಂತ ಕರಿಬೇಕಿನ ಮೇಲೆ. ಆಗ ಈ ಜಾತಿಗೆ ಬಂಟರು ಅಂತ ಹೆಸರು ಬಂತು. ಅಲ್ಲಿಯವರೆಗೆ ಇದಕ್ಕೆ ನಾಗವಂಶೀಯ ಕ್ಷತ್ರಿಯರು ಅಂತಲೇ ಕರಿತಾ ಇದ್ದಿದ್ದು, ನಾಗರು ಅಂತ ಕರಿತಾ ಇದ್ರು. ಇದೇ ಜಾತಿಯನ್ನು ಕೇರಳದಲ್ಲಿ ನಾಯರು ಅಂತ ಕರಿತಾ ಇದ್ರು. ಈ ನಾಗವಂಶವನ್ನು ಪೂಜೆ ಮಾಡ್ಕೊಂಡು ಬಂದವರು. ಆ ಸಂದರ್ಭದಲ್ಲಿ ಅಳಿಯಕಟ್ಟನ್ನು ಇಡೀ ರಾಜ್ಯದಲ್ಲಿ ಆಗಬೇಕು ಅಂತ ಈ ಶಾಸನವನ್ನು ಮಾಡಿದಂಥ ರಾಜ. ಶಾಸನ ಮಾಡಿದ ತಕ್ಷಣ ಮೊಟ್ಟ ಮೊದಲಿಗೆ ನಾವು ಕೂಡ ಅಳಿಯಕಟ್ಟಿಗೆ ಬರ್ತೇವೆ, ರಾಜ ಹೇಳ್ದಂಗೆ ನಾವು ಕೇಳ್ತೇವೆ ಅಂತ ಬಂದವರು ಮೊಗವೀರು. ಮೊಗವೀರ ಸಮಾಜಕ್ಕೆ 2ನೇ ಸ್ಥಾನವನ್ನು ಈ ರಾಜರು ಕೊಟ್ಟರು. ನೋಡಿ, ಅವತ್ತಿನಿಂದಲೇ ಎಲ್ಲರ ಜೊತೆಯಲ್ಲಿ ಸಹಬಾಳ್ವೆನಲ್ಲಿ ಬಂದಂಥ ಸಮಾಜ ಇದು, ಎಲ್ಲರನ್ನೂ ಪ್ರೀತಿಸಿದಂಥ ಸಮಾಜ. ಅದೇ ಸಮಾಜಗಳು ಬೇರೆಯವರು ಕೂಡ ಇವತ್ತಿಗೂ ಬಂಟರ ಜೊತೆನಲ್ಲಿ ಅದೇ ಪ್ರೀತಿನಲ್ಲಿ ಇದ್ದಾರೆ. ನೋಡಿ, ಮೊಗವೀರ ಸಮಾಜದವರೇ ಈ ಹಾರವನ್ನು ಘಮಘಮ ಅನ್ನುವಂಥ ಮಲ್ಲಿಗೆಯನ್ನು ತಂದು ಕೊಟ್ಟಿದ್ದಾರೆ. ಹಾಗಾಗಿ ಬಂಟರು ಇಷ್ಟೆಲ್ಲ ಕೊಟ್ಟಿದ್ರು ಕೂಡ ಮೊಗವೀರರಿಗೆ ಈ ಹಾರ ಕೊಟ್ಟಿದ್ದನ್ನೇ ಹಾಕೊಂಡು ಕೂತಿದ್ದೀನಿ ನಾನು. ಯಾಕಂದರೆ ಆ ಪ್ರೀತಿ ಇದೆಯಲ್ಲ, ಅದು 2000 ವರ್ಷದ ಹಿಂದೆಯೂ ಕೂಡ ಇತ್ತು. ಇದಾದ ಮೇಲೆ ಬಿಲ್ಲವರು ಬಂದರು. ಹೌದು, ಬಿಲ್ಲವರು ಬಂದರು. ಬಿಲ್ಲವರು ಅವರು ಕೂಡ ನಿಮ್ಮ ಅಳಿಯಕಟ್ಟನ್ನೇ ಒಪ್ತೇವೆ ಅಂತ ಬಂದರು. ಇದಾದ ಮೇಲೆ ಕುಂಬಾರರು, ಶೇರಿಗಾರರು ಎಲ್ಲರೂ ಬಂದರಂತೆ. ಬ್ರಾಹ್ಮಣರು ನಮ್ಮಲ್ಲಿ ಅಳಿಯಕಟ್ಟಿಲ್ಲ, ನಾವು ಬರೋದಿಲ್ಲ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಈ ಅರಸರೇನು ಮಾಡಿದರು, ಯಾವ ದೇವಸ್ಥಾನಕ್ಕೂ ನಿಮ್ಮನ್ನು ನೇಮಿಸೋದಿಲ್ಲ ಅಂತ ಹೇಳಿ ಅವ್ರನ್ನೆಲ್ಲ ಅನಂತೇಶ್ವರ ದೇವಸ್ಥಾನ ಕೇಳಿದ್ದೀರಾ ಎಲ್ಲಿದೆ ಅಂತ? ಉಡುಪಿ ಅನಂತೇಶ್ವರ ದೇವಸ್ಥಾನ ಉಡುಪಿಯಲ್ಲಿದೆ. ಈ ದೇವಸ್ಥಾನದ ಹತ್ರ ಅವರಿಗೆ ಬಿಡಾರವನ್ನು ಮಾಡಿಕೊಟ್ರು ಎಲ್ಲ ಬ್ರಾಹ್ಮಣರಿಗೆ. ಅವರು ಅನಂತೇಶ್ವರ ದೇವಸ್ಥಾನ ಹೆಸರತ್ರ ಊರು ಕೊಟ್ಟರು ಕೂಡ ತನ್ನ ವಂಶದ ರಾಜಮಾತೆ ಆಗಿದ್ದು. ಅರ್ಜುನನ ಹೆಂಡತಿ ಹೆಸರೇನು? ನಾಗವಂಶದವಳು ಯಾರು ಹೇಳಿ? ಅರ್ಜುನನ ಹೆಂಡತಿ ಒಬ್ಬಳು ಚಿತ್ರಾಂಗದೆ, ಗೊತ್ತಲ್ಲ, ಬಬ್ರುವಾಹನ ತಾಯಿ. ಎಸ್, ಉಲೂಪಿಯ ಹೆಸರನ್ನು ಈ ಅನಂತೇಶ್ವರ ಕ್ಷೇತ್ರಕ್ಕೆ ಆ ರಾಜರಿಟ್ಟು ಉಲೂಪಿ ಅಂತ. ಅದೇ ಉಲೂಪಿ ಇವತ್ತು ಉಡುಪಿ ಆಯಿತು. ಈ ಉಡುಪಿ ಆಯಿತು. ಉಡುಪಿಯನ್ನು ಅವರು ಕರೀಲಿಲ್ಲ, ನಾಗವಂಶದ ಇದರಿಂದ ಬ್ರಾಹ್ಮಣರು ಕರೀಲಿಲ್ಲ. ಅನಂತೇಶ್ವರನ ಸನ್ನಿಧಾನದಲ್ಲಿ ಇರೋದ್ರಿಂದ ಶಿವನಹಳ್ಳಿ ಅಂತ ಕರೆದರು. ಆದ್ದರಿಂದ ಅಲ್ಲಿದ್ದ ಎಲ್ಲ ಬ್ರಾಹ್ಮಣರಿಗೂ ಶಿವಳ್ಳಿ ಬ್ರಾಹ್ಮಣರು ಅಂತೇಳಿ ಆ ಹೆಸರು ಬಂತು. ಇವತ್ತಿಗೂ ಕೂಡ ಮಗರಂದಾಯನ ಕ್ಷೇತ್ರ ಇದೆ, ಮಲರಾಯನ ಕ್ಷೇತ್ರ ಇದೆ, ಕೊಡಮಣಿತ್ತಾಯನ ಕ್ಷೇತ್ರ ಇದೆ, ಜಾರಂದಾಯನ ಕ್ಷೇತ್ರ ಇದೆ ಕರ್ನೀರೆ ಹತ್ರ, ಜುಮಾದಿಯ ಕ್ಷೇತ್ರ ಇದೆ. ಇದೆಲ್ಲ ಆಗೋಯ್ತು. ಆವಾಗ ಒಬ್ಬಳೇ ಹೆಣ್ಮಗಳು ಉಳ್ಕೊಂಡಿದ್ದು. ಇದು ಬಹಳ ಒಳ್ಳೆಯ ಕತೆ, ನೀವು ಕೇಳಿಸ್ಕೊಳ್ಳಿ. ಒಬ್ಬಳೇ ಹೆಣ್ಮಗಳನ್ನು ಉಳ್ಕೊಂಡಿದ್ದು. ದೈವಗಳು ಅವಳಿಗೆ ನಿನ್ನ ರೂಪು ರಿವಾಜನ ಹೇಳ್ಕೊಡ್ತು. ಯಾರಿಗೆ? ಅವಳು ತುಂಗಮ್ಮ ಶಕ್ತಿ ಅಂತ. ಅವಳು ತುಳುವೇಶ್ವರ ದೇವಸ್ಥಾನವನ್ನು ಬಾರಕೂರಿನಲ್ಲಿ ಮೊಟ್ಟ ಮೊದಲು ತುಳುವಿನ ಭಾಷೆಗೋಸ್ಕರ ದೇವರನ್ನು ಮಾಡಿದ್ಲು. ಮಾಡಿ ದೈವದ ಮುಂದೆ ನಾನು ಈ ನೇಮವನ್ನು ಮಾಡ್ತಾ ಇದ್ದೇನೆ, ಇನ್ನು ಮಕ್ಕಳು ಸಂತಾನ ನಮ್ಮನ್ನು ಮುಂದುವರಿಸುವ ಹಾಗೆ ಅನುಗ್ರಹ ಆಗಬೇಕು ಅಂತ ಕೇಳಿದ್ದಕ್ಕೆ ನೀವು ನಮ್ಮನ್ನು ತಾತ್ಸಾರ ಮಾಡಿದ್ದೀರಿ. ಇನ್ಮೇಲೆ ನಿಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ಮತ್ತೊಬ್ಬರು ಯಾರ್ಯಾರು ಡಿವೈಡ್ ಆಗಿ ಹೋದರೂ ಕೂಡ ಆ ಮನೆಗಳು ಗುತ್ತಿನ ಮನೆಯಲ್ಲೂ ಕೂಡ ನಮ್ಮನ್ನು ಆರಾಧನೆ ಮಾಡಬೇಕು. ಹೇಗೆ ಅಂತಂದರೆ, ಕುಂಡೋದರ ದೈವವನ್ನು ಅರಸು ದೈವ ಅಂತ ಕರಿಬೇಕು. ಎಲ್ಲೆಲ್ಲಿದೆಯೋ ನೀವೇ ನೆನಪಿಸ್ಕೊಳ್ಳಿ. ಅರಸು ದೈವ ಅಂಥೇಳಿ ನಿಮ್ಮ ತುಳು ಭಾಗದಲ್ಲಿ ಎಲ್ಲೆಲ್ಲೋ ಇದೆ. ಅರಸು ದೈವ ಅಂತ ಕರಿಬೇಕು, ಅಥವಾ ಉಳ್ಳಾಯಿ ಅಂತ ಕರಿಬೇಕು. ಅವನು ಸಂಸ್ಥಾನದಲ್ಲಿರಬೇಕು. ಪಂಜುರ್ಲಿಯನ್ನು ನಿಮ್ಮ ಮನೆ ಮಂಚ ಇಟ್ಟು ಚಾವಡಿಯಲ್ಲೇ ಇಡಬೇಕು. ಆ ಚಾವಡಿಯಲ್ಲಿಟ್ಟಾಗ ಅದನ್ನು ಪೂಜೆಗೆ ಜನರನ್ನು ನೇಮಿಸಬೇಕು. ನಿಮ್ಮ ಮನೆಯಲ್ಲಿ ಚಾವಡಿಯಲ್ಲಿ ನೀವಿಟ್ಟರು ಕೂಡ ಪೂಜೆ ನೀವು ಮಾಡ್ತಾ ಇರಲಿಲ್ಲ. ಬಿಲ್ಲವ ಸಮಾಜಕ್ಕೆ ಅದನ್ನು ಹೇಳಿಕೊಟ್ಟಿದ್ರಿ.
ಪೂಜೆಯನ್ನು ಕೇಪಳ ಹೂವನ್ನು ಮತ್ತು ನೀರನ್ನು ಹೆಂಡತಿ ಮಕ್ಕಳಿಗೆ ಶೆಟ್ಟಿ ಅಂತ ಹೆಸರಿಟ್ಟರು. ಮತ್ತೆಲ್ಲವೂ ಹಾಗೆಯೇ ಬಂದು 12 ಸರ್ನೇಮ್ಗಳು ಕ್ರಿಸ್ತ ಶಕ 76ನೇ ಇಸ್ವಿಯಲ್ಲಿ ಈ ಸಮಾಜಕ್ಕೆ ಬಂತು. ಅವನ ಮಕ್ಕಳ ಸಂತಾನ 12 ರೂಪದಲ್ಲಿ ಬಂತು. ಇದಾದ ಮೇಲೆ ಇದೇ ಅರಸರು ಎಲ್ಲ ಜಾತಿಯವರು ಯಾರ್ಯಾರು ಅಳಿಯಕಟ್ಟಿಗೆ ಒಪ್ಪಿ ಬಂದ್ರ ಎಲ್ಲ ಜಾತಿಯವರಿಗೂ ಕೂಡ ಒಂದೊಂದು ದೇವಸ್ಥಾನವನ್ನು ಕಟ್ಟಿಕೊಟ್ರು. ಆದರೆ ತನಗೆ ಯಾವುದನ್ನು ಕಟ್ಟಿಕೊಂಡಿಲ್ಲ. ಅಲ್ಲಿ ಬಂದಂಥ ಬಿಲ್ಲವರಿಗೂ ಸಹ ದೇವಸ್ಥಾನ ಇದೆ, ಮೊಗವೀರಿಗೂ ಸಹ ಬೆಣ್ಣೆಕುದ್ರು ಅವ್ರಿಗೆ ಹೇಳಿ ಹೋದರು ಅಲ್ಲೇನ್ರಿ. ಬೆಣ್ಣೆಕುದ್ರಿನಲ್ಲಿ ಮೊಗವೀರರ ಮೂಲ ದೇವಸ್ಥಾನ ಇದೆ, ಕುಂಬಾರರ ದೇವಸ್ಥಾನ ಇದೆ, ಶೆಟ್ಟಿಗಾರರ ದೇವಸ್ಥಾನ ಇದೆ, ಏನು ಏಕನಾಥೇಶ್ವರಿ ಅಂಥೇಳಿ ದೇವಸ್ಥಾನ ಇದೆ, ದೇವಾಡಿಗರ ದೇವಸ್ಥಾನ ಇದೆ, ಶೆಟ್ಟಿಗಾರದ್ದು ವೀರಭದ್ರೇಶ್ವರ ದೇವಸ್ಥಾನ ಇದೆ, ಆಚಾರ್ಯರಿಗೆ ಕಾಳಿಕಾ ದೇವಸ್ಥಾನ ಇದೆ, ಆಮೇಲೆ ಇವರು ದಲಿತರಿಗೆ ಮಾಲತಿ ದೇವಸ್ಥಾನ ಇದೆ. ಹೀಗೆ ಪ್ರತಿಯೊಂದು ದೇವಸ್ಥಾನಗಳನ್ನು ಸಹ ಈ ಅರಸರು ಮಾಡಿಕೊಟ್ರು. ನಾವು ಸಂಪ್ರದಾಯ ಮಾಡಬೇಕು, ಖುಷಿನಲ್ಲಿ ಮಾಡಬೇಕು. ಹಾಗಂತೇಳಿ ಮದವೇರಿ ಮೋಜಿನಲ್ಲಿ ಮಾಡಬಾರ್ದು. ದಾರೆ ಎರೆಯೋದು ಅಗ್ನಿ ಸಾಕ್ಷಿಯಾಗಿ ನೀವು ಮಾಡ್ತಾ ಇದ್ದೀರಿ, ಪೃಥ್ವಿ ಸಾಕ್ಷಿಯಾಗಿ ಆದರೂ ಮಾಡಬಹುದು, ಒಟ್ಟಿನಲ್ಲಿ ದೈವ ಸಾಕ್ಷಿಯಾಗಿ ನೀವು ಮಾಡುವಾಗ ನೆಕ್ಸ್ಟ್ ಡೇಯಿಂದ ಬೇಕಾದ್ರೆ ಸಂಬಂಧಿಕರ ಊಟದಲ್ಲಿ ನೀವು ಎಷ್ಟೇ ದೊಡ್ಡ ಪಾರ್ಟಿ ಮಾಡಿ ಎಷ್ಟೇ ದೊಡ್ಡ ಆನೆ ಬೇಕಾದ್ರೆ ಕಡೀರಿ, ಅದಕ್ಕೆ ಯಾರೂ ಸಹ ದೋಷ ಮಾಡೋದಿಲ್ಲ. ನೀವು ಮೆಹಂದಿಯಲ್ಲಿ ಈ ಥರದ ಕಾರ್ಯಕ್ರಮ ಮಾಡಿ ಹಿಂದಿನ ದಿವಸವೇ ಅಶುದ್ಧತೆಯಲ್ಲಿ ಮಾಡೋದನ್ನು ತಡೆಗಟ್ಟುವಲ್ಲಿ ನೀವೆಲ್ಲರೂ ಸಹ ಕೈ ಜೋಡಿಸ್ಬೇಕು. ಆಮೇಲೆ ನೀವು ಆಗಲೇ ಹೇಳಿದ್ವಲ್ಲ ಎಂಥದ್ದು ಹಳದಿಯನ್ನು ಸರ್ವೋತ್ತಮ್ ಶೆಟ್ಟರ್ ಇದಕ್ಕೆ ಬಹಳ ಗಟ್ಟಿಯಾಗಿ ನಿಂತ್ಕೋಬೇಕು. ಯಾವ ಥರದಲ್ಲಿಂದೆ ಅದಕ್ಕೆ ಚಿಗುರುಗಳನ್ನು ಹಚ್ಚುವಂಥದ್ದು ಒಂದು ಶಾಸ್ತ್ರ, ಚಗರು ಹಚ್ಚೋದು ಅಂತ. ಚಗರು ಹಚ್ಚಿ ನೀವೆಲ್ಲ ಮದುವೆ ಮಾಡ್ಕೊಂಡಿದ್ದೀರಿ ಹಿಂದೆ, ಅದನ್ನೆಲ್ಲ ಮಾಡಿಕೊಂಡು ಅಷ್ಟಕ್ಕೆ ಸೀಮಿತವಾಗಬೇಕು.